ಹಲೋ ಸ್ನೇಹಿತರೆ, ಮತ್ತೊಮ್ಮೆ ರೀಚೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನ್ ಕಲಿಯೋಣ ಅಂತ ಅನ್ಕೊಂಡಿದ್ದೀರಾ? ನಾನ್ ಹೇಳ್ತೀನಿ. ಇವತ್ತು ಪರ್ಚೇಸ್ ರಿಪೋರ್ಟ್ ನೋಡೋದು ಮತ್ತೆ ಎಲ್ಲಿದೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಆಗಿದೆ. ಪರ್ಚೇಸ್ ರಿಪೋರ್ಟ್ ಅಂದ್ರೆ ನೀವು ಖರೀದಿಸಿರೋ ರಿಪೋರ್ಟ್. ನೀವೇನೇನು ಲಿಸ್ಟ್ ಆಫ್ ಐಟಮ್ಸ್ ಖರೀದಿ ಮಾಡಿರ್ತೀರಾ ಅದ್ರದ್ದು ಲಿಸ್ಟ್ ಎಲ್ಲಿರುತ್ತೆ, ಹೇಗಿರುತ್ತೆ, ಹೇಗ್ ತೆಗಿಯೋದು ಈಸಿಯಾಗಿ ನೋಡೋಣ ಬನ್ನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನೀವು ಈಗಾಗಲೇ ನೋಡಿರೋ ಪ್ರಕಾರ ಸಾಫ್ಟ್ವೇರ್ ರಿಟೇಲ್ ರೆಡಿ ಸಾಫ್ಟ್ವೇರ್ ಅಲ್ಲಿ ರಿಪೋರ್ಟ್ಸ್ ಅಲ್ಲಿ ಸೊ ರಿಪೋರ್ಟ್ಸ್ ಅಲ್ಲಿ ಪರ್ಚೇಸ್ ಕಾಣ್ತಿದೆ ಅಲ್ಲ. ನಾವೀಗ ಪರ್ಚೇಸ್ ರಿಪೋರ್ಟ್ ಹೋಗಿ ಸಿಂಪಲ್ ಆಗಿ ಏನ್ ಮಾಡೋಣ, ಫಸ್ಟ್ ಇಯರ್ನ ಚೇಂಜ್ ಮಾಡ್ಕೊಳ್ಳೋಣ. ನಾನು ಇವತ್ತಿನ ಡೇಟ್ಗೆ ತಗೋತಿದ್ದೀನಿ. ಸೊ ನನಗೆ ಇವತ್ತಿನ ಪರ್ಚೇಸ್ ರಿಪೋರ್ಟ್ ಬೇಕು. ಸೊ ಜಸ್ಟ್ ವ್ಯೂ ರಿಪೋರ್ಟ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಏನೇನ್ ಪರ್ಚೇಸ್ ಆಗಿದೆ ಎಲ್ಲಾನು ಬಂದಿದೆ ಅಲ್ವಾ. ಇದು ನಮ್ಮ ಪರ್ಚೇಸ್ ರಿಪೋರ್ಟ್. ಓಕೆ, ಈಗ ಇಲ್ಲಿ ನಿಮ್ಗೆ ಕ್ಯಾಟಗರಿ ವೈಸ್ ಪರ್ಚೇಸ್ ರಿಪೋರ್ಟ್ ಬೇಕು. ಬೇಕರಿ ಏನಾಗಿದೆ ಎಲ್ಲಾನು ಬರುತ್ತೆ. ಈ ಬೇಕರಿ ಐಟಮ್ಸ್ ಏನೇನ್ ತರಿಸಿದ್ದೀರಾ, ಇಲ್ಲ ಬೇಕರಿಯಲ್ಲಿ ಬರೀ ಚಾಕ್ಲೇಟ್ ಅಂತ ಇದೆ, ಅದೆಷ್ಟು ತರಿಸಿದ್ದೀರಾ. ಸೊ ಬೈ ಪ್ರಾಡಕ್ಟ್ ನೇಮ್, ಈಗ ಬೈ ಸಪ್ಲೈಯರ್ ನೇಮ್. ಬೈ ಸಪ್ಲೈಯರ್ ನೇಮ್ ಅಂದ್ರೆ ಇವ್ರ ಕಡೆಯಿಂದ ಏನೇನ್ ತರಿಸಿದ್ದೀರಾ. ಸ್ಯಾರೀಸ್ ತರಿಸಿದ್ದೀರಾ, ಎಷ್ಟು ತರಿಸಿದ್ದೀರಾ ಕ್ವಾಂಟಿಟಿ? 1111. ವೆರಿ ನೈಸ್. ಸೊ ಅದೇ ಬೇರೆ ಸಪ್ಲೈಯರ್ ಹತ್ರ ಏನು ತರಿಸಿದ್ರು, ಪರ್ಫ್ಯೂಮ್ ತರಿಸಿದ್ರು, ಎಷ್ಟು ಕ್ವಾಂಟಿಟಿ? 150 ಕ್ವಾಂಟಿಟಿ. ಸೊ ಈಗ ಸಪ್ಲೈಯರ್ ಮುಖಾಂತರ ನೋಡ್ಬೋದು, ಅಥವಾ ಪ್ರಾಡಕ್ಟ್ ಮುಖಾಂತರ ನೋಡ್ಬೋದು, ಇಲ್ಲ ಕ್ಯಾಟಗರಿ ಮುಖಾಂತರ ನೋಡ್ಬೋದು, ಇಲ್ಲ ಎಲ್ಲಾನು ನೋಡ್ಬೇಕು ಅಂದ್ರೆ ಎಲ್ಲಾನು ಇಲ್ಲೇ ಕಾಣುತ್ತೆ. ಈಸಿ ಇದೆ ಅಲ್ಲ ಸ್ನೇಹಿತರೆ? ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಎಷ್ಟು ಈಸಿ ಆಗಿದೆಯೋ ಪರ್ಚೇಸ್ ರಿಪೋರ್ಟ್ನ, ಖರೀದಿ ರಿಪೋರ್ಟ್ನ ಎಲ್ಲಿ ಹೇಗೆ ನೋಡ್ಕೋಬಹುದು. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ನೀವು ಆಮೇಲೆ ಪರ್ಚೇಸ್ ರಿಪೋರ್ಟ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.